ಕನ್ನಡ ಫಿಲ್ಮ್ ಆಕ್ಟ್ರೆಸ್ ಭಾವನಾ ಅವರು ಇತ್ತೀಚೆಗೆ ನ್ಯೂಸ್ ಅಲ್ಲಿದ್ರು. ನೀವು ಅಫ್ಕೋರ್ಸ್ ನೀವು ನೋಡಿರ್ತೀರ. ಅವರು ಮದುವೆ ಆಗದೇನೆ ಮಕ್ಕಳು ಮಾಡ್ಕೊಂಡ್ರು. ಸಿಂಗಲ್ ವುಮೆನ್ ಇದ್ರೆ ಅವರು ಹೋಗ್ಬಿಟ್ಟು ದೇ ಕ್ಯಾನ್ ಪ್ಲಾನ್ ಪ್ರೆಗ್ನೆನ್ಸಿ ಡೋನರ್ ಸ್ಪರ್ಮ್ ಇಂದ ಕಂಪ್ಲೀಟ್ಲಿ ಲೀಗಲ್. ಯಾವ ಏಜ್ ಅಲ್ಲಿ ಈಗ ನಿಮ್ ಪ್ರಕಾರ ಒಂದ್ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿರುತ್ತೆ? ಲೈಫ್ ಲಾಂಗ್ ಸ್ಪರ್ಮ್ ಪ್ರೊಡಕ್ಷನ್ ಇರುತ್ತೆ. 40 ಆದ್ಮೇಲೆ ಅವ್ರದ್ದು ಸ್ಪರ್ಮ್ ಕ್ವಾಲಿಟಿ ಅನ್ನೋದು ಕಡಿಮೆ ಆಗುತ್ತೆ. ಮಕ್ಕಳಾಗಿದ್ರು ಅವ್ರಿಗೆ ಜೆನೆಟಿಕ್ ಅಬ್ನಾರ್ಮ್ಯಾಲಿಟೀಸ್ ಇರೋದು. ಈಗ ಸರೋಗೆಸಿ ಸದ್ಯಕ್ಕೆ ಬ್ಯಾನ್ ಆಗಿದೆ. ಕಮರ್ಷಿಯಲ್ ಸರೋಗೆಸಿ ಅಲ್ಲ. ಥೈರಾಯ್ಡ್ ಇಂದ ದಪ್ಪ ಆಗಿದ್ದಾರೆ, ವೇಟ್ ಗೇನ್ ಇಶ್ಯೂಸ್ ಇದೆ, ಅವರಿಗೆ ಮಕ್ಕಳು ಮಾಡ್ಕೊಬೇಕು ಅಂತ ಆಸೆ. ಅದು ಕಂಟ್ರೋಲ್ ನಲ್ಲಿ ಇಲ್ಲ ಅಂದ್ರೆ ಲೆಟ್ಸ್ ಇದನ್ನ ಹಿಂಗೆ ಹೇಳ, ಒಂದು ಹುಡುಗಿ 25-30 ಎಲ್ಲೋ ಇದ್ದಾರೆ. ಅವ್ರು ಈಗ ಸದ್ಯಕ್ಕೆ ಮದುವೆ ಆಗ್ತಿಲ್ಲ, ಬೇರೇನೋ ಬಿಸಿ ಇದಾರೋ ಅಥವಾ ಆಸ್ ಯು ಸೆಡ್ ರೈಟ್ ಪಾರ್ಟ್ನರ್ ಸಿಗ್ತಿಲ್ಲ. ಈಗ 25-30s ಅಲ್ಲಿ ಅದನ್ನ ಫ್ರೀಸ್ ಮಾಡಿಟ್ಟು ಒಂದು 5 years ಆದ್ಮೇಲೆ 35 ಅಲ್ಲಿ ಅಥವಾ 40 ಅವ್ರು ಪ್ಲಾನ್ ಮಾಡಬೇಕು ಅಂದ್ರು ಇದೇ ಎಗ್ನ ಯೂಸ್ ಮಾಡ್ಕೊಬಹುದು, ಫ್ರೀಸ್ ಮಾಡಿಸಿರೋದು. ಇಲ್ಲಿ 2 things ಡಾಕ್ಟರ್. ಒಂದು, ಇಸ್ ಇಟ್ ವೆರಿ ಎಕ್ಸ್ಪೆನ್ಸಿವ್? ದುಡ್ಡು ಕಾಸಲ್ಲಿ ತುಂಬಾ ಜಾಸ್ತಿ ಇರುತ್ತಾ ಒಂದು. ಎರಡನೇದು, ಇಫ್ ದೇ ಆರ್ ಯೂಸಿಂಗ್ ಒಂದು 5 ವರ್ಷ ಆದ್ಮೇಲೆ ಇದನ್ನ ಬಳಸೋದ್ರಿಂದ ಇಲ್ಲಿ ಕ್ವಾಲಿಟಿ ಏನಾರ ಕಮ್ಮಿ ಆಗಿರುತ್ತಾ ಬಿಕಾಸ್ ಇಟ್ ಇಸ್ ಫ್ರೀಸ್ ಆಗಿರೋದ್ರಿಂದ? ಫಸ್ಟ್ ಸೆಕೆಂಡ್ ಕ್ವೆಶ್ಚನ್ ಆನ್ಸರ್ ಮಾಡ್ತೀನಿ ನಾನು. ಆ ಫ್ರೀಸ್ ಮಾಡಿದ್ದು ನೀವು ಅಷ್ಟೇ ಹಾಗೆ ಇರುತ್ತೆ. ಫಸ್ಟ್ ಅಲ್ಲಿ ಏನ್ ಸಿಕ್ತು, ನಾವು ಏನು ಫ್ರೀಸ್ ಮಾಡಿ ಇವತ್ತು ನಾವು ಫ್ರೀಸ್ ಮಾಡಿ ಇಡ್ತಾ ಇದೀವಿ ಅಂದ್ರೆ ಆಫ್ಟರ್ 2 ವರ್ಷ ಇರ್ಲಿ, 5 ವರ್ಷ ಇರ್ಲಿ, 8 ವರ್ಷ ಇರ್ಲಿ, ಅದು ನೀವು ಫ್ರೀಸ್ ಮಾಡಿದ್ದು ಹಾಗೆ ಇರುತ್ತೆ. ಅದಕ್ಕೆ ಫ್ರೀಸಿಂಗ್ ಇಸ್ ಬೆಟರ್ ಅಂತ ಕರಿತೀವಿ. ಸೊ ಈಗ ನಾವು ಬಂದಿದ್ದು ವಿಟ್ರಿಫಿಕೇಶನ್ ಟೆಕ್ನಿಕ್ ಅಂತ ಹೇಳ್ತಾರೆ, ಆ ಫ್ರೀಸಿಂಗ್ ಟೆಕ್ನಿಕ್ಸ್ ನ. ಅದು ಎಲ್ಲ ಅಡ್ವಾನ್ಸ್ಡ್ ಟೆಕ್ನಿಕ್ಸ್. ಆ ಫ್ರೀಸಿಂಗ್ ಮೆಥಡ್ ಇಂದನೂ ಏನು ಡ್ಯಾಮೇಜ್ ಏನು ಮೊಟ್ಟೆಗೆ ಆಗಲ್ಲ. ಸೊ ಅದರಿಂದ ನಿಮಗೆ ಆಮೇಲೆ ನೀವು ಯೂಸ್ ಮಾಡಿದ್ರೆ ಈ ಫ್ರೀಸಿಂಗ್ ಪ್ರಾಸೆಸ್ ಇಂದ ಮಗುಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂದ್ರೂ ಆ ತರನು ಏನೂ ಇಲ್ಲ. ಕ್ವಾಲಿಟಿನೂ ಹಾಗೆ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಆ ಟೈಮ್ ನಲ್ಲಿ ಹೇಗೆ ಇತ್ತು ಎಕ್ಸ್ ಸೇಮ್ ಥಿಂಗ್ ಇರುತ್ತೆ. ಈಗ ನಿಮ್ ಜೆನೆಟಿಕ್ಸ್ ನಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ, ಅದು ನ್ಯಾಚುರಲ್ ಆಗಿ ನೀವು ಪ್ರೆಗ್ನೆಂಟ್ ಆಗಿದ್ರು ಬರುತ್ತೆ. ಇದು ನಾವು ಫ್ರೀಸಿಂಗ್ ಎಗ್ಸ್ ಇಂದ ನಾವು ಮಾಡಿದ್ರು ಆಗುತ್ತೆ. ಈ ಪ್ರೊಸೆಸ್ ಇಂದ ಏನಾದ್ರು ನಾವು ಇಂಡ್ಯೂಸ್ ಮಾಡ್ತಾ ಇದೀವಾ ಪ್ರಾಬ್ಲಮ್ನ ಅಂದ್ರೆ ಹಾಗೇನಿಲ್ಲ. ಎರಡನೇದು ಕಾಸ್ಟ್ ಬಗ್ಗೆ. ಕಾಸ್ಟ್ ಇಟ್ ಎನಿವೇಸ್ ವೇರೀಸ್ ಬಿಟ್ವೀನ್ 1 lakh to 2 lakhs rupees ನಲ್ಲಿ ಇರುತ್ತೆ. ಈಗ ನೀವು ಒಂದ್ ಮನೆಯಲ್ಲಿ ಇರ್ತಾ ಇದೀರಂದ್ರೆ ನೀವು ರೆಂಟ್ ಕಟ್ತಾ ಇರಬೇಕು. ಹಾಗೆ ಇದು ಫ್ರೀಸಿಂಗೂನು ಅವರು ಫ್ರೀಸಿಂಗ್ ಚಾರ್ಜಸ್ ಅಂತ ತಗೋತಾ ಇರ್ತಾರೆ. ಸೊ ಅದರ ಪ್ರಕಾರ ನೀವು ಎಷ್ಟು ತನಕ ನಿಮ್ಗೆ ಬೇಕು ಅದು ನೀವು ಫ್ರೀಸಿಂಗ್ ಚಾರ್ಜಸ್ ಪೇ ಮಾಡ್ತಾ ಇರಬಹುದು. ಈಗ ಗಂಡಸರಲ್ಲೂ ಇದೇ ತರ ಅವ್ರ ಸ್ಪರ್ಮ್ಸ್ ನ ಫ್ರೀಸ್ ಮಾಡ್ಬೋದಾ? ಹೌದು. ಮ್ಯಾಸ್ಟುಬೇಟೆಡ್ ಸ್ಯಾಂಪಲ್ ನ ಅವರು ಕೊಟ್ಬಿಟ್ರೆ ಅದು ಸ್ಯಾಂಪಲ್ ನ ಫ್ರೀಸ್ ಮಾಡ್ಬೋದು. ಇದು ನಾರ್ಮಲಿ ನಾವು ಅಡ್ವೈಸ್ ಮಾಡ್ತೀವಿ. ಏನಾದ್ರು ಕ್ಯಾನ್ಸರ್ ಟ್ರೀಟ್ಮೆಂಟ್ಸ್ ಅವ್ರಿಗೆ ತಗೋಬೇಕು ಅಂದ್ರೆ ಅವರು ಡೆಫಿನೆಟ್ಲಿ ಇದು ಫ್ರೀಸ್ ಮಾಡಿ ಇಟ್ರೆ ಅವ್ರಿಗೆ ಒಳ್ಳೇದು. ಯಾಕಂದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟ್, ರೇಡಿಯೇಷನ್ ಟ್ರೀಟ್ಮೆಂಟ್ ಇರಲಿ, ಮೆಡಿಸಿನ್ಸ್ ಇರಲಿ, ಕೀಮೋಥೆರಪಿಯಿಂದ ಅವ್ರಿಗೆ ಸ್ಪರ್ಮ್ ಪ್ರೊಡಕ್ಷನ್, ಸ್ಪರ್ಮ್ ಕ್ವಾಲಿಟಿ, ಕೌಂಟ್, ಮೊಟಿಲಿಟಿ ಇದೆಲ್ಲ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಡಿಟೆಕ್ಟ್ ಆಗಿದ ತಕ್ಷಣ ಅದು ಏನಾಗುತ್ತೆ, ಕ್ಯಾನ್ಸರ್ ಅಂದ ತಕ್ಷಣ ನಮ್ಗೆ ಅದು ಒಂದಿರುತ್ತೆ. ಫರ್ಟಿಲಿಟಿ ಬಗ್ಗೆನೇ ಯೋಚನೆ ಮಾಡಲ್ಲ ನಾವು, ಕರೆಕ್ಟ್. ಬಟ್ ಈಗಿನ ಕಾಲ ಹಾಗಲ್ಲ. ನಮ್ಗೆ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಇಂದ ಇಷ್ಟೊಂದು ಜನ ಕ್ಯಾನ್ಸರ್ ಸರ್ವೈವರ್ಸ್ ಇದ್ದಾರೆ. ಆಮೇಲೆ ಅವ್ರು ಚೆನ್ನಾಗಿ ಲೈಫ್ ಎಲ್ಲ ನಾರ್ಮಲ್ ಆಗಿ ನಡೀತಾ ಇದೆ. ಇಲ್ಲ ಅವಾಗ ಅವ್ರಿಗೆ ಬೇಕು ಅಂದ್ರೆ ಅವ್ರಿಗೆ ಪ್ರಾಬ್ಲಮ್ಸ್ ಇಂದ ಟ್ರೀಟ್ಮೆಂಟ್ ಮೂಲಕ ಅವ್ರಿಗೆ ಈಗ ಸ್ಪರ್ಮ್ಸ್ ಇರಲ್ಲ, ಪೂರ್ತಿ 0 ಆಗಿದೆ ಅಂದ್ರೆ ಅದು ಫ್ರೀಸ್ ಮಾಡಿದ್ದು ಸ್ಪರ್ಮ್ಸ್ ಆರ್ ಬೆಟರ್ ಕ್ವಾಲಿಟಿ. ಸೊ ಈ ತರ ಏನಾದ್ರು ಮೆಡಿಕಲ್ ಇಶ್ಯೂಸ್ ಇದ್ರೆ, ಇಲ್ಲ ಅವರು ಈಗ ಸ್ವಲ್ಪ ಜನ ಆರ್ಮಿ ಇದೆಲ್ಲ ಪೊಲೀಸ್ ಅವರು ಈ ತರ ಎಲ್ಲ ಏನಾದ್ರು ಹೈ ರಿಸ್ಕ್ ಪ್ರೊಫೆಷನ್ಸ್ ನಲ್ಲಿ ಇದ್ರೆ ಅವರು ಫ್ರೀಸ್ ಮಾಡಿ ಇಡ್ಬೋದು. ಓಕೆ. ಮತ್ತೆ ಈಗ ಸ್ಟ್ರೆಸ್ ಮತ್ತೆ ಆಂಗ್ಸೈಟಿ ಇದು ಎಷ್ಟು ಎಫೆಕ್ಟ್ ಮಾಡುತ್ತೆ ಒಂದು ಇಂಟರ್ಕೋರ್ಸ್ಗೆ? ಸ್ಟ್ರೆಸ್ ಅಂಡ್ ಆಂಗ್ಸೈಟಿ ಇಸ್ ವೆರಿ ವೆರಿ ಕಾಮನ್. ಈಗ ಫರ್ಟಿಲಿಟಿ ಇಶ್ಯೂ, ಬಂಜೆತನ ಅನ್ನೋ ವರ್ಡೇ ತುಂಬಾ ಕ್ರೂರವಾದ ಶಬ್ದ ಅಲ್ವಾ? ಎಷ್ಟು ದಟ್ ವರ್ಡ್ ಇಟ್ ಸೆಲ್ಫ್ ಇಸ್ ವೆರಿ, ಒಬ್ಬರಿಗೆ ಪಾಯಿಂಟ್ ಔಟ್ ಮಾಡಿ ಹೇಳೋದು. ಹೌದು, ಅದು ಬಂಜೆತನ ಅಂತ ಅದ್ ಬಂದ ತಕ್ಷಣ ಎಲ್ಲರಿಗೆ ಅದು ಎಫೆಕ್ಟ್ ಆಗುತ್ತೆ, ಎಸ್ಪೆಷಲಿ ದ ಹಸ್ಬೆಂಡ್ ಅಂಡ್ ವೈಫ್. ಸೊ ಅವ್ರಿಗೆ ಆ ಟೈಮ್ನಲ್ಲಿ ಅವರು ಪ್ಲಾನ್ ಮಾಡಬೇಕು ಅದೆಲ್ಲ ಅಂದ್ರೆ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಅದು ಪೀಸ್ ಆಫ್ ಮೈಂಡ್ ಇರಲ್ಲ. ಇಮೋಷ್ನಲ್
ಅವರು ಡಿಸ್ಟರ್ಬ್ ಆಗಿರುತ್ತೆ. ಇದೆಲ್ಲ ಇಂದ ಅವ್ರಿಗೆ ಹಾರ್ಮೋನ್ಸ್ ಮೇಲೆ ಎಫೆಕ್ಟ್ ಬಂದ್ಬಿಡುತ್ತೆ. ಸೊ ಫಾರ್ ಮೆನ್ ಆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇಂದ, ಆ ಸ್ಟ್ರೆಸ್ ಇಂದ, ಆಂಗ್ಸೈಟಿ ಇಂಡ್ಯೂಸ್ಡ್ ಇಂದ ಅವ್ರಿಗೆ ಎರೆಕ್ಷನ್ ಪ್ರಾಬ್ಲಮ್, ಪ್ರೀಮೆಚ್ಯೂರ್ ಎಜಾಕ್ಯುಲೇಷನ್ ಪ್ರಾಬ್ಲಮ್ ಇದೆಲ್ಲ ಬರುತ್ತೆ. ಫಾರ್ ವುಮೆನ್ ಸೈಡ್ ಇಂದ ಇಷ್ಟೆಲ್ಲ ಹಾರ್ಮೋನ್ಸ್ ಇಂಬ್ಯಾಲೆನ್ಸಸ್ ಇಂದ ಅವ್ರಿಗೆ ಬೇರೆ ಹೆಲ್ತ್ ಇಶ್ಯೂಸ್ನು ಬರ್ಬೋದು. ಆ್ಯಂಡ್ ಅವರಿಗೆ ಅದು ಡಿಪ್ರೆಷನ್, ಇದೆಲ್ಲ ಆಂಗ್ಸೈಟಿ, ಇದೆಲ್ಲ ಇಶ್ಯೂಸ್ನು ಆಗ್ಬೋದು. ಸೊ ಒಂದು ನಿಮ್ಮ ಫ್ಯಾಮಿಲಿ ತುಂಬ ಸಪೋರ್ಟಿವ್ ಆಗಿ ಇರಬೇಕು. ಡಾಕ್ಟರ್, ಆಗಲೇ ನಾವು ಇದು ಎಗ್ ಫ್ರೀಸಿಂಗ್ ಬಗ್ಗೆ ಮಾತಾಡ್ತಿದ್ವಲ್ಲ, ಒಂದು ಹೀರೋಯಿನ್ ಎಕ್ಸಾಂಪಲ್ ಕೊಟ್ಟೆ. ಅವರು ಒಂದು 10 ವರ್ಷದ ಮುಂಚೆನೆ ಅವ್ರು ಎಗ್ನ ಫ್ರೀಸ್ ಮಾಡಿ ಇಟ್ಟಿದ್ರು, ಆಮೇಲೆ ಮಕ್ಕಳು ಮಾಡ್ಕೊಂಡ್ರು ಅಂತ. ಸೊ ಈಗ ಇದೇ ತರಗ ಒಂದು ಹುಡುಗ ಅಥವಾ ಒಂದು ಗಂಡಸು ಅವರ ಸ್ಪರ್ಮ್ಸು ಕೂಡ ಫ್ರೀಸ್ ಮಾಡಿ ಇಡ್ಬೋದು. ಓಕೆ, ಯಾವ ಏಜ್ ಅಲ್ಲಿ ಈಗ ನಿಮ್ ಪ್ರಕಾರ ಒಂದು ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿರುತ್ತೆ? ಸೊ ನಾರ್ಮಲಿ ಒಂದು ಮ್ಯಾನ್ಗೆ ಲೈಫ್ ಲಾಂಗ್ ಸ್ಪರ್ಮ್ ಪ್ರೊಡಕ್ಷನ್ ಇರುತ್ತೆ. ಬಟ್ 40 ಆದ್ಮೇಲೆ ಅವ್ರದ್ದು ಸ್ಪರ್ಮ್ ಕ್ವಾಲಿಟಿ ಅನ್ನೋದು ಕಡಿಮೆ ಆಗುತ್ತೆ. ಆ್ಯಂಡ್ DNA ಡ್ಯಾಮೇಜ್, ಸ್ಪರ್ಮ್ಸ್ ನಲ್ಲಿ DNA ಇರುತ್ತೆ ಅಲ್ವಾ, ಆ DNA ಅನ್ನೋದು ಮ್ಯೂಟೇಷನ್ ಆಗೋದು ಸ್ಟಾರ್ಟ್ ಆಗುತ್ತೆ, ಜೆನೆಟಿಕ್ ಇಶ್ಯೂಸ್ ಬರುತ್ತು, DNA ಡ್ಯಾಮೇಜ್ ಆಗ್ತದ್ದು ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಅವ್ರಿಗೆ ಮಕ್ಕಳಾಗಿದ್ರೂ ಅವ್ರಿಗೆ ಜೆನೆಟಿಕ್ ಅಬ್ನಾರ್ಮ್ಯಾಲಿಟೀಸ್ ಇರೋದು, ಇಲ್ಲ ಮಿಸ್ಕ್ಯಾರೇಜ್ ರಿಸ್ಕ್, ಅಬ್ನಾರ್ಮ್ಯಾಲಿಟೀಸ್ ಅನ್ನೋದು ತುಂಬಾ ಜಾಸ್ತಿ ರಿಸ್ಕ್ ಇರುತ್ತೆ ಅವ್ರಿಗೆ. ಎಸ್ಪೆಷಲಿ ಮೆನ್ ಅಬವ್ 40, ಯಾರಿಗೆ ಸ್ಮೋಕಿಂಗ್ ಇದೆ, ಡಯಾಬಿಟಿಸ್ ಇದೆ, ಈ ತರ ಪ್ರಾಬ್ಲಮ್ಸ್ ಇದ್ದವರಿಗೆ ಇನ್ನೂ ಜಾಸ್ತಿ ರಿಸ್ಕ್ ಇರುತ್ತೆ. ಇದು DNA ಡ್ಯಾಮೇಜ್ ಅನ್ನೋದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಅವ್ರಿಗೆ ರಿಪೀಟೆಡ್ ಮಿಸ್ಕ್ಯಾರೇಜಸ್ ಅನ್ನೋದು ಜಾಸ್ತಿ. ಸೊ ಅದಕ್ಕೋಸ್ಕರ ಇಫ್ ನೀವು ಪ್ಲಾನ್ ಮಾಡ್ತಾ ಇದ್ದೀರಿ ಅಂದ್ರೂ ಇದು ನಿಮ್ದು ಲೈಫ್ ಸ್ಟೈಲ್ ಚೇಂಜಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಏಜ್ ನ ನಾವು ಕಂಟ್ರೋಲ್ ಮಾಡಕ್ ಆಗಲ್ಲ, ಬಟ್ ನಿಮ್ ಹೆಲ್ತ್ ನ ನೀವು ನೋಡ್ಕೊಂಡಿದ್ರೆ ಇನ್ನು ಬೆಟರ್. ಡಾಕ್ಟರ್, ಇನ್ನೊಂದವರು ಕನ್ನಡ ಫಿಲ್ಮ್ ಆಕ್ಟ್ರೆಸ್ ಭಾವನಾ ಅವರು ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇದ್ರು, ನೀವು ಅಫ್ಕೋರ್ಸ್ ನೀವು ನೋಡಿರ್ತೀರ. ಅವರು ಮದುವೆ ಆಗದೇನೆ ಮಕ್ಕಳು ಮಾಡ್ಕೊಂಡ್ರು. ಇದು ಮಕ್ಕಳು ಮಾಡ್ಕೊಳ್ಳೋ ಪ್ರೊಸೀಜರ್ ಹೇಗೆ, ಅಥವಾ ಈಸ್ ಇಟ್ ಸೇಫ್? ಇಟ್ಸ್ ಅಬ್ಸಲ್ಯೂಟ್ಲಿ ಸೇಫ್. ಇಫ್ ಸಿ ದೇರ್ ಆರ್ 2-3 ಆಪ್ಷನ್ಸ್ ಇದೆ. ಸಿಂಗಲ್ ವುಮೆನ್ ಇನ್ ಇಂಡಿಯಾ ಅಕಾರ್ಡಿಂಗ್ ಟು ART ಲಾ, ಅಂದ್ರೆ ಈಗ ಸ್ವಲ್ಪ ವರ್ಷ ಹಿಂದ್ಗಡೆ ಸೆಂಟ್ರಲ್ ಗವರ್ಮೆಂಟ್ ಸ್ವಲ್ಪ ರೂಲ್ಸ್ ಲೇ ಡೌನ್ ಮಾಡಿದ್ದಾರೆ. ಇದು ಫರ್ಟಿಲಿಟಿ ಸೆಂಟರ್ಸ್ ಈ ತರ ಸೆಂಟ್ರಲ್ ಗವರ್ಮೆಂಟ್ ರಿಜಿಸ್ಟರ್ಡ್ ಇರಬೇಕು. ಈ ತರ ಸಿಕ್ಕವರೆಲ್ಲರೂ ಹೋಗ್ಬಿಟ್ಟು IVF ಮಾಡಕ್ಕಾಗಲ್ಲ, ಟ್ರೀಟ್ಮೆಂಟ್ ತಗೊಳಕ್ಕಾಗಲ್ಲ, ಇದು ಕ್ರೈಟೀರಿಯಾಸ್ ಇರಬೇಕು, ಮೆಡಿಕಲ್ ಕಂಡೀಷನ್ಸ್ ಇರ್ಬೇಕಂತ ರೂಲ್ಸ್ ಎಲ್ಲ ಇದೆ ಈಗ ನಮಗೆ. ಸೊ ಈ ತರ ಆ ರೂಲ್ ನಲ್ಲಿ ಸಿಂಗಲ್ ವುಮೆನ್ ಇದ್ರೆ ಅವರು ಹೋಗ್ಬಿಟ್ಟು ದೇ ಕ್ಯಾನ್ ಪ್ಲಾನ್ ಪ್ರೆಗ್ನೆನ್ಸಿ, ಡೋನರ್ ಸ್ಪರ್ಮ್ ಇಂದ ತಗೊಂಡು ಅವ್ರು ಪ್ಲಾನ್ ಮಾಡೋದು ಕಂಪ್ಲೀಟ್ಲಿ ಲೀಗಲ್ ಅಂಡ್ ಸೇಫ್. ಅಂದ್ರೆ ಅಬ್ಸಲ್ಯೂಟ್ಲಿ ಸೇಫ್. ನೀವು ಒಳ್ಳೆ ಫರ್ಟಿಲಿಟಿ ಸೆಂಟರ್, ರಿಜಿಸ್ಟರ್ಡ್ ಫರ್ಟಿಲಿಟಿ ಸೆಂಟರ್ಗೆ ಹೋಗ್ತಾ ಇದ್ದೀರಿ, ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಕಡೆ ಹೋಗ್ತಾ ಇದ್ದೀರಿ, ಮಾಡಿಸ್ಕೊಂತಾ ಇದ್ದೀರಿ ಅಂದ್ರೆ ಅಬ್ಸಲ್ಯೂಟ್ಲಿ ಸೇಫ್. ಓಕೆ, ಈಗ ಹೆಣ್ಮಕ್ಳಿಗೇನೋ ಓಕೆ, ಇದೇ ತರ ಯಾವ್ದಾದ್ರು ಒಂದು ಗಂಡಸು ನನ್ ಮದುವೆ ಆಗಲ್ಲ, ಮಗು ಬೇಕು ಅಂತಂದ್ರೆ ಮಾಡಿಸ್ಕೊಬೋದಾ? ಇಲ್ಲ, ಅಕಾರ್ಡಿಂಗ್ ಟು ದ ರೂಲ್ಸ್ ಸಿಂಗಲ್ ಮೆನ್ಗೆ ಆ ಆಪ್ಷನ್ ಇಲ್ಲ, ಓನ್ಲಿ ಫಾರ್ ಸಿಂಗಲ್ ವುಮೆನ್. ಯಾಕೆ ಅಂದ್ರೆ ದಟ್ ಈಸ್ ಹೌ ಇಟ್ ಇಸ್. ಹೋಪ್ಫುಲಿ ದೇ ವಿಲ್ ರಿವೈಸ್ ಇಟ್ ಲೇಟರ್, ಬಟ್ ಈಗ ಸದ್ಯಕ್ಕಂತೂ ಸಿಂಗಲ್ ಮೆನ್ಗೆ ಆ ಆಪ್ಷನ್ ಇಲ್ಲ. ಮತ್ ಹಂಗಿದ್ರೆ ಕರಣ್ ಜೋಹಾರ್ಗೆ ಹೆಂಗೆ 2 ಮಕ್ಕಳಾಯ್ತು? ಅವಾಗ ರೂಲ್ಸ್ ಇದ್ರಿಲ್ಲ. ಅವ್ರಿಗೆ ಸರೋಗೆಸಿ ಮಾಡಿಸ್ಕೊಂಡಾಗ ಈಗ ಇದು ರೂಲ್ಸ್ ಎಲ್ಲ ಲೇ ಡೌನ್ ಆಗಿದ್ದು ಒಂದು 3-4 ವರ್ಷ ಹಿಂದ್ಗಡೆಯಿಂದನೇ ಇದೆಲ್ಲ ಸ್ಟಾರ್ಟ್ ಆಗಿದ್ದು. ಈಗ ಪ್ರಿಯಾಂಕಾ ಚೋಪ್ರಾ, ನಯನ್ತಾರಾ, ಇವ್ರು ಯಾರು ಮಕ್ಕಳು ಅಂದ್ರೆ ಅವರು ತಾಯಂದ್ರ ಆಗ್ಲಿಲ್ಲ. ತಾಯಂದ್ರು ಅಂದ್ರೆ ಅವರ ಗರ್ಭದಿಂದ ಮಕ್ಕಳು ಇದ್ ಮೊದಲು ಸರೋಗೆಸಿನೇ ಮಾಡಿಸ್ಕೊಂಡಿತ್ತು. ಈಗ ಸರೋಗೆಸಿ ಸದ್ಯಕ್ಕೆ ಬ್ಯಾನ್ ಆಗಿದೆ. ಇಲ್ಲ, ಸರೋಗೆಸಿ ವಿ ಕ್ಯಾನ್ ಡು, ಕಮರ್ಷಿಯಲ್ ಸರೋಗೆಸಿ ಅಲೌಡ್ ಇಲ್ಲ. ಅಂದ್ರೆ ಈಗ ನೀವು ಫಸ್ಟ್ ಆಫ್ ಆಲ್ ಇಂಡಿಕೇಶನ್ ಇರಬೇಕು, ಯಾಕೆ ಸರೋಗೆಸಿ ಮಾಡ್ತಾ ಇದೀರಿ, ನಮ್ಗೆ ಮಕ್ಕಳು ಬೇಡ. ಯಾವ್ಯಾವ ಕೇಸಸ್ ಅಲ್ಲಿ ಪರ್ಮಿಷನ್ ಕೊಡ್ತಾರೆ? ಏನಾದ್ರು ಪ್ರಾಬ್ಲಮ್ ಇದೆ, ಜೆನೆಟಿಕ್ ಇಶ್ಯೂಸ್ ಇದೆ, ಅವರು ಕ್ಯಾರಿ ಮಾಡಿದ್ರೆ ಅವ್ರ ಹೆಲ್ತ್ಗೆ ರಿಸ್ಕ್ ಇದೆ, ಇಲ್ಲ ಅವ್ರಿಗೆ ಯೂಟ್ರಸ್ ಇಲ್ಲ, ಇಲ್ಲ ಅವರು ಟ್ರೀಟ್ಮೆಂಟ್ ತಗೊಂಡು ಮಾಡಿದ್ರೂ ಅವ್ರಿಗೆ ಫೇಲ್ ಆಗ್ತಾ ಇದೆ, ಅವರು ಗರ್ಭಾಶಯಕ್ಕೆ ಅದು ಶಕ್ತಿ ಇಲ್ಲ ಟು ಕ್ಯಾರಿ ದ ಪ್ರೆಗ್ನೆನ್ಸಿ, ಇಲ್ಲ ಅಂದ್ರೆ ರಿಪೀಟೆಡ್ ಮಿಸ್ಕ್ಯಾರೇಜಸ್ ಆಗ್ತಾನೆ ಇದೆ ಅವರಿಗೆ, ಸುಮ್ನೆ ಅವರಿಗೆ 3 ಸಲಕ್ಕಿಂತ ಜಾಸ್ತಿ ಮಿಸ್ಕ್ಯಾರೇಜ್ ಆಗ್ತಾ ಇದೆ ಅಂದ್ರೆ ಅಂಥದವರು ನಾವು ಹೋಗಿ ಸರೋಗೆಸಿ ಆಪ್ಷನ್ ಅವರು ತಗೋಬಹುದು. ಅದು ಬಿಟ್ಟು ಈಗ ನೀವು ಕೇಳಿದ್ದು ಕ್ವೆಶ್ಚನ್, ಸರೋಗೆಸಿ ಅನ್ನೋದು ಅಲೌಡ್ ಇದೆ ಇಂಡಿಯಾನಲ್ಲಿ. ಈಗ ಸದ್ಯಕ್ಕೆ ಸರೋಗೆಸಿ ಮಾಡ್ಬೋದು. ಕಮರ್ಷಿಯಲ್ ಸರೋಗೆಸಿ ಅಂದ್ರೆ ಮನಿಗೋಸ್ಕರ ನಾವು ಹೋಗ್ಬಿಟ್ಟು ಒಬ್ರು ಬಂದು ನಾನು ಪ್ರೆಗ್ನೆನ್ಸಿ ಕ್ಯಾರಿ ಮಾಡ್ತೀನಿ, ನನಗೆ ಇಷ್ಟು ನೀವು ಒಂದು 10 ಲಕ್ಷ ಕೊಡ್ರಿ, ಈ ತರ ಸರೋಗೆಸಿ ಕಮರ್ಷಿಯಲ್ ಸರೋಗೆಸಿ ಮಾಡಕ್ ಆಗಲ್ಲ.
ಆಲ್ಟ್ಯೂರಿಸ್ಟಿಕ್ ಸರಗಸಿ ಅಂದ್ರೆ ನಿಮ್ಗೆ ಗೊತ್ತಿದ್ದವರು ನಿಮ್ಮ ರಿಲೇಟಿವ್ಸ್ ಇರಲಿ ಅವರು ಅಂಥದವ್ರು ಬಂದ್ಬಿಟ್ಟು ಕ್ಯಾರಿ ಮಾಡ್ತಾರೆ, ಏನು ಮಾನಿಟರಿ ಎಕ್ಸ್ಚೇಂಜ್ ಅಂದ್ರೆ ಮನಿ ಎಕ್ಸ್ಚೇಂಜ್ ಏನೂ ಇಲ್ಲ ಅಂಥದ್ದು ಮಾಡ್ತಾ ಇದ್ದಾರೆ ಅಂದ್ರೆ ಆ ಥರ ಸರಗಸಿ ಅಲೌಡ್ ಇದೆ. ಮತ್ತೆ ಎಷ್ಟೊಂದ್ಸರಿ ಈ ಕಪಲ್ಸ್ ಅಲ್ಲಿ ಏನಾದ್ರು ಸಮಸ್ಯೆ ಇದ್ರೂ ಕೂಡ ಡಿಸ್ಕಸ್ ಮಾಡದೆ ಅಥವಾ ಡಾಕ್ಟರ್ ಹತ್ರ ಬರೋಕ್ಕಿಂತ ಮುಂಚೆನೆ ಕೆಲವರು ಏನೇನೋ ಟ್ರೈ ಮಾಡ್ತಾರೆ. ಈಗ ಅವರ ಪಾರ್ಟ್ನರ್ಗೆ ಬಲವಂತವಾಗಿ ಏನೇನೋ ಟ್ರೈ ಮಾಡುವಂಥದ್ದು ಅಥವಾ ಇಂಥ ಕೇಸಸ್ ಎಲ್ಲ ನೀವು ತುಂಬಾನೇ ಹ್ಯಾಂಡಲ್ ಮಾಡಿರ್ತೀರ ಐ ಆಮ್ ಶೂರ್. ಈಗ ನಿಮ್ಮ ಹತ್ರ ಬಂದಂಥ ಕೇಸಸ್ ಅಲ್ಲಿ ಈಗ ಹೀಗೆ ಓಕೆ ನಾನು ಒಂದು 3 ಡಿಫ್ರೆಂಟ್ ಸಿನಾರಿಯೋ ಹೇಳ್ತೀನಿ. ಇಂಥ ಟೈಮಲ್ಲಿ ನೀವು ಏನು ಸಜೆಸ್ಟ್ ಮಾಡಿದ್ರಿ? ಈಗ ವೃಕ್ಷ IVF ಸೆಂಟರ್ಗೆ ಈಗ HSR ಲೇಔಟಲ್ಲಿ ಆಗ್ಬೋದು, ವೈಟ್ ಫೀಲ್ಡಲ್ಲಿ ಯಾರಾದ್ರು ಒಂದು ಕ್ಲೈಂಟ್ ಬಂದಾಗ ಈಗ ಒಂದು ಹೆಣ್ಮಗಳು ಮದುವೆ ಆಗಿದೆ, ಆ ಹುಡುಗಿಗೆ ಆ ಲೇಡಿಗೆ ಅವರು ದಪ್ಪ ಅಂದರೆ ಲೆಟ್ಸೆ ಥೈರಾಯ್ಡಿಂದ ದಪ್ಪ ಆಗಿದ್ದಾರೆ, ವೆಯ್ಟ್ ಏನು ಇಶ್ಯೂಸ್ ಇದೆ, ಅವರಿಗೆ ಮಕ್ಕಳು ಮಾಡ್ಕೊಬೇಕು ಅಂತ ಆಸೆ. ಈಗ ಅವ್ರು ನಿಮ್ಮಲ್ಲಿ ಬಂದಾಗ ಹೇಗೆ ಅವ್ರಿಗೆ ಎಲ್ಲಿಂದ ಪ್ರೋಸೆಸ್ ಹೇಗೆ ಶುರು ಆಗತ್ತದು, ಏನೇನೆಲ್ಲ ನಡೆಯುತ್ತೆ? ಸೊ ಅವ್ರು ಬಂದ ತಕ್ಷಣ ಫಸ್ಟ್ ಹಸ್ಬೆಂಡ್ ವೈಫ್ ಇಬ್ರದ್ದು ನಾವು ಬೇಸಿಕ್ ಹೆಲ್ತ್ ಟೆಸ್ಟ್ ಮಾಡ್ತೀವಿ. ಇದು ಥೈರಾಯ್ಡ್, ಶುಗರ್, ಪ್ರೋಲ್ಯಾಕ್ಟಿನ್, ಹಿಮೋಗ್ಲೋಬಿನ್ ಇದು 4 ಚೆನ್ನಾಗಿದೆ, ಏನಾದ್ರು ವಿಟಮಿನ್ ಡೆಫಿಷಿಯನ್ಸೀಸ್ ಇದೆಯಾ ಅಂತ ಚೆಕ್ ಮಾಡಿ ಅದನ್ನ ಕಂಟ್ರೋಲ್ ಮಾಡಬೇಕು. ಏನಾದ್ರು ಈಗ ನೀವು ಹೇಳಿದ್ದ ಎಕ್ಸಾಂಪಲ್ನಲ್ಲಿ ಥೈರಾಯ್ಡ್ ಸಮಸ್ಯೆ ಇದೆ, ಫಸ್ಟ್ ಆ ಥೈರಾಯ್ಡ್ ಸಮಸ್ಯೆನ ಥೈರಾಯ್ಡ್ ಪ್ರಾಬ್ಲಮ್ಗೆ ಒಂದು ಚಿಕ್ಕ ಟ್ಯಾಬ್ಲೆಟ್ ಇರುತ್ತೆ, ಆ ಟ್ಯಾಬ್ಲೆಟ್ ದಿನ ಬೆಳಿಗ್ಗೆ ನಾವು ಬ್ರೇಕ್ಫಾಸ್ಟ್ಗಿಂತ ಮುಂಚೆ ತಗೊಳ್ಳಿ ಅಂತ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಈ ಟ್ಯಾಬ್ಲೆಟ್ ತಗೊಂಡಿದ್ರೆ ಥೈರಾಯ್ಡ್ದು ಕಂಟ್ರೋಲ್ನಲ್ಲಿ ಬಂದ್ಬಿಡುತ್ತೆ. ವೆರಿ ಸಿಂಪಲ್ ಟ್ರೀಟ್ಮೆಂಟ್. ಸೊ ಭಯ ಪಡೋ ಅವಶ್ಯಕತೆ ಇಲ್ಲ. ಅದು ಕಂಟ್ರೋಲ್ನಲ್ಲಿ ಇಲ್ಲ ಅಂದ್ರೆ ಮಿಸ್ಕ್ಯಾರೇಜ್ ರಿಸ್ಕ್ ಜಾಸ್ತಿ ಇರುತ್ತೆ, ಪ್ಲಸ್ ಮಗು ಆಗಿದ್ರೂ ಮಗುಗೆ ಡೆವಲಪ್ಮೆಂಟಲ್ ಇಶ್ಯೂಸ್ ಇರ್ಬೋದು. ಸೊ ಅದಕ್ಕೋಸ್ಕರ ಥೈರಾಯ್ಡ್ ಕಂಟ್ರೋಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ವೇಟ್ ಗೇನ್ಗೆ ನಿಮಗೆ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ತೀವಿ. ನೀವು ಏನು ಆಹಾರ ತಗೋಬೇಕು, ಡಯಟ್ ಚೇಂಜ್ ಇರಲಿ, ಎಕ್ಸಸೈಸ್ ಯಾವುದು ಮಾಡಿದ್ರೆ ಎಷ್ಟೊತ್ತು ಮಾಡಬೇಕು, ನಿದ್ದೆ, ಹೌದು ಸ್ಲೀಪ್ ತುಂಬಾ ಇಂಪಾರ್ಟೆಂಟ್. ಈಗಿನ ಕಾಲನಲ್ಲಿ ನಿದ್ದೆನೇ ಅವರು ಮಾಡಲ್ಲ, ತುಂಬಾ ಫೋನ್ ಇಟ್ಕೊಂಡೇ ಕೂತ್ಕೊಂತಾರೆ ರಾತ್ರಿ ಎಲ್ಲ. ಸೊ ಆ ಬ್ಲೂ ಲೈಟ್ ಎಕ್ಸ್ಪೋಜರ್ ಇಂದ ಅದೆಲ್ಲಾನು ಹಾರ್ಮೋನ್ಸ್ ಎಲ್ಲ ಎಫೆಕ್ಟ್ ಆಗುತ್ತೆ. ಮೊಬೈಲ್ ಫೋನ್ಸ್ ಕಂಟಿನ್ಯೂಸ್ ಆಗಿ ಇಟ್ಕೊಂಡು ನೋಡ್ತಾ ಇದ್ರೆ ಈ 5G ಅದೆಲ್ಲ ನಮ್ಗೆ ಡಾಟಾ ಇಲ್ಲ ಅಲ್ಲ, ಎಷ್ಟು ಎಫೆಕ್ಟ್ ಆಗುತ್ತೆ ಏನು ಅದೆಲ್ಲ ಹೀಗೆ ಅಲ್ಲ ಸ್ಟಾರ್ಟ್ ಆಗಿದ್ದು. ಸೊ ಅದರಿಂದ ನಮ್ಗೆ ಏನು ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಏನಂತನೂ ನಮ್ಗೆ ಗೊತ್ತಿಲ್ಲ. ಸೊ ಅದೆಲ್ಲನೂ ಅವರು ಅವಾಯ್ಡ್ ಮಾಡಬೇಕು. ನೀರು, ಡಿಹೈಡ್ರೇಷನ್ ಒಂದು ದೊಡ್ಡ ಸಮಸ್ಯೆ. ಹೈಡ್ರೇಟ್ ನಿಮ್ಮ ಬಾಡಿ ತುಂಬ ಹೈಡ್ರೇಟೆಡ್, ಅಟ್ಲೀಸ್ಟ್ 3 ಲೀಟರ್ಸ್ ಆಫ್ ಫ್ಲೂಯಿಡ್ಸ್ ನೀವು ಕುಡಿತಾ ಇದ್ದೀರಾ ಇಲ್ಲ ಅಂತ ನೋಡಬೇಕು. ಇದೆಲ್ಲ ನೀವು ಮಾಡಿಬಿಟ್ಟು ಫರ್ಟಿಲಿಟಿ ಬೇರೆ ಸಮಸ್ಯೆಗಳು ಮೇಜರ್ ಏನಾದ್ರು ಇದೆಯಾ ಅಂತನೂ ಒಂದು ಸ್ಕ್ಯಾನ್ ಮಾಡ್ತೀವಿ, ವೆಜೈನಲ್ ಸ್ಕ್ಯಾನ್ ಮಾಡಿ ಹಿಂಗೆ ಸರಿಗೆ ಗರ್ಭಾಶಯ ಹೇಗಿದೆ, ಒಂದು ಅಂಡಾಶಯನಲ್ಲಿ ನಿಮ್ಮ ಏಜಿಗೆ ಇಷ್ಟು ಫಾಲಿಕಲ್ಸ್ ರೈಟ್ ಸೈಡ್, ಇಷ್ಟು ಫಾಲಿಕಲ್ಸ್ ಲೆಫ್ಟ್ ಸೈಡ್ ಅಂತ ಇರಬೇಕು. ನಿಮ್ಮ ಏಜಿಗೆ ಎಷ್ಟು ಇರ್ಬೇಕು ಅಷ್ಟು ಇದೆಯಾ, ಏನಾದ್ರು ಸಮಸ್ಯೆ ಸಿಸ್ಟ್ ತರ ನೀರು ತುಂಬಿದ್ದು ಸಿಸ್ಟ್ ಏನಾದ್ರು ಗಡ್ಡೆ ತರ ಇದೆಯಾ, ಗರ್ಭಾಶಯ ಶೇಪ್ ಚೆನ್ನಾಗಿದೆಯಾ, 2 ಗರ್ಭಾಶಯ ಯೂಟ್ರಸ್ ಅಬ್ನಾರ್ಮಲ್ ಇರುತ್ತೆ. ಈಗ ನಮ್ಮ ಮೂಗಿನ ಮಧ್ಯದಲ್ಲಿ ಹೇಗೆ ಒಂದು ಸೆಪ್ಟಮ್ ತರ ಇದೆ, ಹಾಗೆ ಒಂದು ಗೋಡೆ ತರ ಇರುತ್ತೆ ಗರ್ಭಾಶಯ ಒಳಗಡೆ, ಸೆಪ್ಟಮ್ ಯೂಟ್ರಸ್ ಅಂತ ಹೇಳ್ತೀವಿ, ಸೆಪ್ಟೇಟ್ ಯೂಟ್ರಸ್, ಆ ತರ ಸಮಸ್ಯೆ ಇದೆಯಾ, ಅದೆಲ್ಲ ನಾವು ಫಸ್ಟ್ ಸ್ಕ್ಯಾನ್ ನಲ್ಲಿ ಡೀಟೇಲ್ಡ್ ಆಗಿ ಚೆಕ್ ಮಾಡ್ತೀವಿ. ಅಂಡ್ ದೆನ್ ಹಸ್ಬೆಂಡ್ ಸೈಡ್ ಇಂದ ಕಣ ಪರೀಕ್ಷೆ ಮಾಡಿಸ್ತೀವಿ ಬೇಸಿಕ್ ಹೆಲ್ತ್ ಜೊತೆಗೆ. ಸೀಮನ್ ಅನಾಲಿಸಿಸ್ ನಲ್ಲಿ ಹೇಗಿದೆ, ಸೊ ಕೌಂಟ್, ಮೋಟಿಲಿಟಿ, ಚಲನೆ ಶಕ್ತಿ ಇದೆ ಚೆನ್ನಾಗಿದೆ, ಇನ್ಫೆಕ್ಷನ್ ಏನಾಗ್ತಿದೆ ಇದೆಲ್ಲ ನಾವು ಚೆಕ್ ಮಾಡ್ತೀವಿ. ಸೊ ಈ ತರ ಏನು ಪ್ರಾಬ್ಲಮ್ ಇದೆ ಜೊತೆಗೆ ಅದ್ರದ್ದು ಅಡ್ರೆಸ್ ಮಾಡ್ತೀವಿ ಥೈರಾಯ್ಡ್ ಸಮಸ್ಯೆ ಜೊತೆಗೆ. ಈಗ ಕಬ್ಬಲ್ ಬಂದಾಗ ಈಗ ಆ ಲೇಡಿಲಿ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಹುಡುಗನಲ್ಲಿ ಜೆಂಟ್ಸ್ ಅಲ್ಲಿ ಸ್ಪರ್ಮ್ ಪ್ರಾಬ್ಲಮ್ ಏನೋ ಇದೆ. ಈಗ ಅಂತ ಟೈಮಲ್ಲಿ ನೀವು ಡೋನರ್ನ ಸಜೆಸ್ಟ್ ಮಾಡ್ತೀರಾ? ಇಲ್ಲ, ಯಾಕೆ ಕಡಿಮೆ ಇದೆ ಅಂದ ತಕ್ಷಣ ನೀವು ಈಗ ಮಕ್ಕಳಾಗಲ್ಲ ಅಂತಲ್ಲ, ಯಾಕೆ ಕಡಿಮೆ ಇದೆ ಅಂತ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕು. ಅದೇನಾದ್ರು ನಿಮ್ಮ ಹೆಲ್ತ್ ನಾವು ಡಿಸ್ಕಸ್ ಮಾಡಿರ್ತಾರೆ, ಬೇಸಿಕ್ ಹೆಲ್ತ್, ಅವ್ರಿಗೆ ಶುಗರ್ ಇದೆ ಏನೋ ಅವ್ರು ಚೆಕ್ಕೆ ಮಾಡಿಲ್ಲ, ಥೈರಾಯ್ಡ್ ಪ್ರಾಬ್ಲಮ್ ಇದೆ ಏನೋ, ಸಮ್ಟೈಮ್ಸ್ ಆ ಬೇಸಿಕ್ ಹೆಲ್ತ್ ನಾವು ಕರೆಕ್ಟ್ ಮಾಡಿ ಫಿಕ್ಸ್ ಮಾಡ್ತೀರಾ. ಹೌದು, ಅದು ಸ್ವಲ್ಪ ಜನ ಡಿಪೆಂಡಿಂಗ್ ಆನ್ ದ ಪ್ರಾಬ್ಲಮ್, ಸ್ವಲ್ಪ ಜನಕ್ಕೆ ಬೇಸಿಕ್ ಹೆಲ್ತ್ನು ಚೆನ್ನಾಗಿರುತ್ತೆ. ಸ್ಪರ್ಮ್ ಉತ್ಪತ್ತಿ ಆಗೋದು ಪ್ರಾಬ್ಲಮ್ ಇದೆಯಾ, ಇಲ್ಲ ಅದು ಸ್ಪರ್ಮ್ ಉತ್ಪತ್ತಿ ಆಗ್ತಾ ಇದೆ ಬಟ್ ಅದು ಹೊರಗೆ ಬರ್ಲಿಕ್ಕೆ ದಾರಿ ಬ್ಲಾಕೇಜ್ ಇದೆಯಾ, ಟೆಸ್ಟಿಸ್ ಇಂದ ಪ್ರೊಡ್ಯೂಸ್ ಆಗಿದ್ದಾದ್ಮೇಲೆ ಅದು ಹೊರಗೆ ಬರ್ಲಿಕ್ಕೆ ಡಕ್ಟ್ಸ್ ಇಂದ ಬರುತ್ತೆ, ಆ ಡಕ್ಟ್ಸ್ ಬ್ಲಾಕೇಜ್ ಇದೆ ಬಿಕಾಸ್ ಆಫ್ ಇನ್ಫೆಕ್ಷನ್ ಇರ್ಲಿ ಇಲ್ಲ ಬೇರೆ ಏನಾದ್ರು ಪ್ರಾಬ್ಲಮ್ ಇರ್ಲಿ, ಅದರಿಂದ ಅದು ಬ್ಲಾಕ್ ಆಗಿದೆ ಅಂದ್ರೂ ಸ್ಪರ್ಮ್ಸ್ ಇರಲ್ಲ, ಅವ್ರು ತುಂಬಾ ಕಡಿಮೆ ಇರುತ್ತೆ. ಸೊ ಪ್ರಾಬ್ಲಮ್ ಏನು ಅಂತ ನಾವು ಫಸ್ಟ್ ಇವ್ಯಾಲ್ಯೂಯೇಟ್ ಮಾಡಬೇಕು. ಅದಕ್ಕೆ ಹಾರ್ಮೋನ್ ಟೆಸ್ಟ್ ಮಾಡ್ತಾರೆ, ಒಂದು ಸ್ಕ್ಯಾನ್ ಅಲ್ಟ್ರಾಸೌಂಡ್ ಮಾಡ್ತಾರೆ, ಸ್ಕ್ರೋಟಮ್ ಅಲ್ಟ್ರಾಸೌಂಡ್ ವಿತ್ ಡಾಪ್ಲರ್ ಅಂತ, ವೇರಿಕೋಸೀಲ್ ಅಂತ ಸಮಸ್ಯೆನೂ ಇರ್ಬೋದು. ಸೊ ಈ ತರ ಪ್ರಾಬ್ಲಮ್ ಏನು ಅಂತ ನೋಡ್ಬಿಟ್ಟು ಅದರ ಪ್ರಕಾರ ನಾವು ಮಾತ್ರೆ ಕೊಟ್ರೆ ಸ್ವಲ್ಪ ಜನಕ್ಕೆ ಇಂಪ್ರೂವ್ಮೆಂಟ್ ಆಗುತ್ತೆ.
ಸ್ವಲ್ಪ ಸ್ಪರ್ಮ್, ಒಂದ್ ಸ್ಪರ್ಮ್ ಇದ್ರೂನು ಬೇಬಿ ಅವ್ರ ಓನ್ ಜೆನೆಟಿಕ್ ಬೇಬಿ ಆಗಕ್ಕೆ ಚಾನ್ಸ್ ಇದೆ. IVF ಇಕ್ಸಿ ಮೂಲಕವಾಗಿ ಒಂದ್ ಸ್ಪರ್ಮ್ ನಾವು ಒಂದ್ ಮೊಟ್ಟೆನಲ್ಲಿ ಹಾಕಿ ಆ ಭ್ರೂಣ ಫಾರ್ಮ್ ಮಾಡಿ ವೈಫ್ ಗರ್ಭಾಶಯದಲ್ಲಿ ಇಟ್ರೆ ಆಗುತ್ತೆ. ಯಾರಿಗೆ ಸ್ಪರ್ಮ್ಸೇ ಇಲ್ಲ, ಪೂರ್ತಿಯಾಗಿ ಝೀರೋ ಆಗಿ ಇದೆ ಅವ್ರ ಸೀಮೆನ್ ನಲ್ಲಿ, ಆದ್ರೂ ಅವ್ರಿಗೆ ಬೀಜನಲ್ಲಿ ಅವ್ರಿಗೆ ಸ್ಪರ್ಮ್ ಉತ್ಪತ್ತಿ ಆಗ್ತಾ ಇದೆ, ಬಟ್ ಹೊರಗ್ ಬರ್ತಾ ಇಲ್ಲ ಅಂದ್ರೂ ಆ ಬೀಜನಲ್ಲಿ ಒಂದ್ ಚಿಕ್ಕ ಸೂಜಿ ಹಾಕ್ಬಿಟ್ಟು ಪೆಸ್ಸಾ ಅಂತ ಪ್ರೊಸೀಜರ್ ಇರುತ್ತೆ, ಆ ಸರ್ಜಿಕಲ್ ಸ್ಪರ್ಮ್ ರಿಟ್ರೀವಲ್ ಮೆಥಡ್ಸ್ ಅಂತ ಕರಿತೀವಿ ನಾವು. ಒಂದ್ ಚಿಕ್ಕ ಸೂಜಿ ಹಾಕ್ಬಿಟ್ಟು ಆ ಬೀಜದಿಂದ ನಾವು ಸ್ಪರ್ಮ್ಸ್ ನ ತೆಗ್ದು ಆ ಕಣಯಿಂದನೇ ನಾವು IVF ಮೂಲಕವಾಗಿ ನಾವು ಇದು ಒಳ್ಳೆ ಒಂದು ಮುದ್ದಾದ ಮಗುನೂ ಅವ್ರು ಹಾಕಬಹುದು.